ಉತ್ಕಟಾಸನ ಇಷ್ಟೇ. ಮೇಲೆ ನೋಡ್ತಾ ಇರ್ತಾರಲ್ಲ ಉತ್ಕಟಾಸನದಲ್ಲಿ ಮುಂದೆ ಪಾದ ಹಸ್ತ ನೋಡಿ, ಕೈಗಳನ್ನ ಮುರಿದಾದ್ಮೇಲೆ ಮಂಡಿಗಳನ್ನ ಸ್ಟ್ರೈಟ್ ಮಾಡೋದು. ಜಂಪು ದ್ವಿಪಾದ, ಇದು ಭುಜಂಗಾಸನ ಅಂದ್ರೆ ಎದೆ ಚೆಂಡು ಟಚ್ ಮಾಡಿ ಮೇಲೆ ಬರಬೇಕು. ಸೂರ್ಯನಮಸ್ಕಾರ ಮಾಡಿದ್ರೆ ಅಲ್ಲೇ ಬರೋದಿಲ್ಲ. ಭುಜಂಗಾಸನ ಕೆಳಗಡೆ ಹೋಗಿ ಮೇಲೆ ಬರಬೇಕು. ಪರ್ವತಾಸನ ಅಲ್ಲೇ ಟಚ್ ಮಾಡಿ ಅಲ್ಲೇ ಹಿಂದೆ ಹೋಗ್ಬೇಕು. ನೋಡೋಣ, ಪರ್ವತಾಸನ ಇದು. ಭೂಧರಾಸನ ಬೇರೆ, ಪರ್ವತಾಸನ ಬೇರೆ. ಜಂಪ್ ಪಾದ ಹಸ್ತ, ಉತ್ಕಟಾಸನ ಮಂಡಿ ಬಗ್ಸಿ ಮೇಲೆ ನೋಡಬೇಕು. ತಾಡಾಸನದಲ್ಲಿ ಹಂಗೆ ಸ್ಟ್ರೈಟ್ ಮಾಡಬೇಕು. ಮೇಲೆ ನೋಡಬೇಕು. ತಾಡಾಸನ ಮೇಲೆ ನೋಡ್ತೇವೆ. ಉತ್ಕಟಾಸನ ಹಂಗೆ ದೃಷ್ಟಿ ಮುಂದೆ ಕುತ್ಕೊಳ್ಳಿ ಕೆಳಗಡೆ. ಪಾದ ಹಸ್ತ ಮಂಡಿನ ಮಚ್ಚಿ ಸ್ಟ್ರೈಟ್ ಮಾಡಿ ಕೈನ ತಾಗಿಸಿ ಮೇಲ್ಡಿಗೆ. ಜಂಪು ದ್ವಿಪಾದ, ಭುಜಂಗಾಸನ ಎದೆ ಚಿರು ಟಚ್ ಮಾಡಿ ಮೇಲೆ ಬರಬೇಕು. ಪರ್ವತಾಸನ ಅನೇನೆ ಟಚ್ ಮಾಡಿ ಮಂಡಿನ ಕಾಣಿಸ್ಬಿಟ್ಟು ಮಾಡ್ದು. ಜಂಪು ಪಾದ ಹಸ್ತ, ಉತ್ಕಟಾಸನ, ತಾಡಾಸನ. ದ್ವಿಪಾದ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಇವಾಗ ಜಂಪು ದ್ವಿಪಾದ
ಊರ್ಧ್ವಾಸನ. ಪಾದಹಸ್ತ, ಜಂಪ್, ದ್ವಿಪಾದ, ಸಮಯ ನೋಡಿ ಇದೇ ಥರ ಇರಬೇಕು ನೋಡಿ. ಇಲ್ಲಿಂದ ಹಿಡಿದು ಇಲ್ಲಿ 90 ಡಿಗ್ರಿ ನೋಡಿ. ಭುಜಂಗಾಸನ, ಈ ಭುಜಂಗ ಇರುತ್ತಲ್ಲ ನೋಡಿ ಈಗ ಹೋಗ್ಬೇಕು. ನಿಧಾನವಾಗಿ ಹೇಳಿ. ನಿಮ್ಮಲ್ಲಿ ಒತ್ತಡ ಎಲ್ಲ ಕಾಣಿಸ್ಬಾರ್ದು, ಎದೆ ಬಿಗಿತಾ ಇರಬಾರ್ದು, ಕತ್ತು ಬಿಗಿತಾ ಇರ್ಬೋದು, ಅದೆಲ್ಲ ಕರೆಕ್ಷನ್ ಆಗ್ಬೇಕು. ನಿಧಾನ ಭೂಗಣಾಸನ, ಇಲ್ಲಿ ತಗ್ಸಿ ಕತ್ತು ಒಳಗಡೆ ಹೇಳ್ಕೊಳ್ಳಿ, ಹಿಪ್ಪನ ಮೇಲೆ ತಳ್ಳಿ ಸ್ವಲ್ಪ. ಜಂಪು, ಪಾದ ಹಸ್ತ, ನಿಧಾನ. ಊರ್ಧ್ವಾಸನ ನೋಡಿ. ಇವಾಗ ಊರ್ಧ್ವಾಸನ ಮಾಡಬೇಕು ಅಂದ್ರೆ ಇವಾಗ ಹಾಗೆ ಅಡ್ವಾನ್ಸ್ ಅಂತ ಹೋಗ್ತೇವೆ. ನಮಸ್ಕಾರ, ಸ್ವಲ್ಪ ಗ್ಯಾಪ್ ಕೊಡಿ. ಹಿಂಗೆ ಮಾಡ್ತಾ ಇರ್ತೀರಲ್ಲ, ಕೈ ಇಂಟ್ರೋಲ್ ಆಗಿ ಮಾಡಿ, ಕೈ ಇಂಟ್ರೋಲ್ ಆಗಿ ಮಾಡಿ ನೋಡಿ. ಎಷ್ಟಾಗಿ ಮಾಡಬೇಕು, ಕೈ ಇಂಟ್ರೋಲ್ ಆಗಿ ಮಾಡಿ ಇದೆ ಇರುತ್ತಲ್ಲ, ಕೈಯಾಗೆ ಇರಲಿ ನೋಡಿ. ಇಬ್ಬರು ನೂರುಗಳು ನೋಡಿ ಇಲ್ಲಿ ಬರುತ್ತಲ್ಲ, ಆಮೇಲೆ ನಿಧಾನವಾಗಿ ಬಿಡಿಸಿ ಈ ಥರ ತೋಳಿ. ಕಾಣಿಸ್ತಾ ನಾನು ಮಾಡಿದ್ದು? ಇನ್ನೊಂದ್ಸರಿ ತೋರಿಸಿ ನೋಡಿ, ಈ ಥರ ತೋಳಿ. ಪಾದ ಹಸ್ತ ಅಲ್ಲಿಂದ ಹಂಗೆ